ಹಾಯ್ ಹಲೋ. ಇವತ್ತು ಮಾಡ್ತಾಯಿದ್ದೀವಿ ಹೆಸರುಬೇಳೆ ಪಾಯಸ. ಸರಳವಾಗಿ ಮಾಡಬಹುದು. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಕಡಲೆಬೇಳೆ, ಹೆಸರುಬೇಳೆ, ತೆಂಗಿನಕಾಯಿ ತುರಿ, ಶಾವಿಗೆ, 1 ಕಪ್ಪು ರವೆ. ಇದಿಷ್ಟು ಬೇಕಾಗಿರುವಂಥದ್ದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರಿಗೆ ನಾವೇನು ಮಾಡೋಣ, ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹಾಕೊಳ್ಳೋಣ. 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡೋಣ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಅದಕ್ಕೆ ಹೆಸರುಬೇಳೆಯನ್ನು ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾ ಫ್ರೈ ಮಾಡೋಣ. ಅದು ಕಡಿಮೆ ಫ್ಲೇಮಲ್ಲೇ ಬೇಯಬೇಕು. ಕಡಿಮೆ ಫ್ಲೇಮಲ್ಲೇ ಬೆಂದರೆ ಅದು ಚೆನ್ನಾಗಿರುತ್ತೆ, ಒಂಥರ ಸ್ಮೂತ್ನೆಸ್ ಇರುತ್ತೆ. ಜಾಸ್ತಿ ಉರಿ ಕೊಟ್ಟರೆ ಬೇಗ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಕಡಿಮೆ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದಕ್ಕೇನು ಮಾಡೋಣ, ಇನ್ನೊಂದು 2 ನಿಮಿಷ ನೋಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಅದಾಗಿದೆಯಾ ಇಲ್ವಾ ಅಂತ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣಗೆ ಬಂದಮೇಲೆ ಅದಕ್ಕೆ ನಾವು 1 ಬೌಲಷ್ಟು ಹೆಸರುಬೇಳೆ ಹಾಕಿದ್ದೀವಲ್ವ, ನಾವು 2 ಬೌಲಷ್ಟು ನೀರನ್ನು ಆ್ಯಡ್ ಮಾಡಬೇಕು. ನೀರನ್ನು ಆ್ಯಡ್ ಮಾಡಿದ್ಮೇಲೆ ಅದು ಈ ಥರ ನೋಡ್ಕೋಬೇಕು. ಅದನ್ನು ಬಿಡಿ ಬಿಡಿ ಎಲ್ಲ ಮಾಡಿಕೊಂಡು ಅದಕ್ಕೆ ನೀರನ್ನು ಆ್ಯಡ್ ಮಾಡಿ ಕುಕ್ಕರಲ್ಲಿ ಒಂದು ಡ್ರಾಪಷ್ಟು ಎಣ್ಣೆನ ಮಿಕ್ಸ್ ಮಾಡಿ ವಿಷಲ್ನ ಮುಚ್ಚಿ ಅದನ್ನು 2 ವಿಷಲ್ ಇಲ್ಲ 4 ವಿಷಲ್ ಕೂಗಿಸ್ಕೋಬೇಕು. ಬೇಳೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ. ನಾನು ಎಷ್ಟು ಬೇಯಿಸ್ಕೊಂಡಿದ್ದೀನಿ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದನ್ನು ಒಂದು ಸಲ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಗೋಡಂಬಿ, ದ್ರಾಕ್ಷಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಶಾವಿಗೆನ ಮಿಕ್ಸ್ ಮಾಡಿಕೊಂಡೆ. ಬೇರೆ ಒಂದು ಕಡಾಯಿ ಯೂಸ್ ಮಾಡೋದು ಬೇಡ ಅಂತ ಅದೇ ಕಡಾಯಲ್ಲಿ ಶಾವಿಗೆನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕಾದ್ರೆ ವೈಟ್ ಬರುತ್ತಲ್ಲ, ಅದನ್ನು ನೋಡಿಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಬ್ರೌನ್ ಕಲರ್ ಬಂದುಬಿಡುತ್ತೆ. ನೋಡಿಕೊಂಡು ನಿಧಾನಕ್ಕೆ ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಮತ್ತು ಇದನ್ನು ಫ್ರೈ ಮಾಡ್ಕೋತಾ ನೋಡ್ಕೋತಾ ಇದ್ದೀನಿ. ನಾನು ನೋಡ್ಕೊಂಡು ಆದಮೇಲೆ ಅದಕ್ಕೆ ನಾನು ಇನ್ನೂ ಇಷ್ಟೊತ್ತಾದರೂ ಫ್ರೈ ಆಗಲಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡ ನಿಮ್ಮ ಹಾಗೆಯೇ, ಆದರೆ ನಾನು ತುಂಬ ನಿಧಾನಕ್ಕೆ ಫ್ರೈ ಮಾಡ್ತಾಯಿದ್ದೀನಿ, ಅದಕ್ಕೆ ಟೈಮ್ ತೊಗೋತಾ ಇದೆ. ಇದು ಫ್ರೈ ಆದಮೇಲೆ ನಾನು ಅದಕ್ಕೆ ರವೆನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಟೈಮ್ ಸಾಕಾಗಲಿಲ್ಲ ನನಗೆ, ತುಂಬ ಐಟಮ್ಸ್ ಇತ್ತು ಮಾಡೋದು. ಅದಕ್ಕೆ ಅದೇ ಬಾಣಲೆಲೇ ನಾನು ಏನು ಮಾಡ್ತಿದ್ದೀನಿ, 1 ಬೌಲಷ್ಟು ರವೆನೂ ಕೂಡ ಮಿಕ್ಸ್ ಮಾಡಿ ಅದ್ರ ಜೊತೆಗೇ ಫ್ರೈ ಮಾಡಿಕೊಂಡೆ. ಬಟ್ ನೀವು ಇದನ್ನು ಬೇರೆ ಒಂದು ಕಡಾಯದಲ್ಲೇ ಫ್ರೈ ಮಾಡಿ ಇಟ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ನನಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಅಲ್ಲೇ ಆ್ಯಡ್ ಮಾಡಿಕೊಂಡೆ. ಅದನ್ನು ಕೂಡ ಹರಳಬೇಕು. ಅದು ಫ್ರೈ ಮಾಡಿದಾಗ ಅದರಲ್ಲಿ ಏನೋ ಘಮ ಬರುತ್ತೆ. ಅದು ಹರಳಿದ್ಮೇಲೆ ಅದನ್ನು ಚೆನ್ನಾಗಿ ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು. ಅದು ಎಣ್ಣೆ ಎಲ್ಲ ತುಪ್ಪ ಎಲ್ಲ ಬಿಡ್ತಾ ಇದೆ. ಅದಕ್ಕೆ ಕೂಡ ನಾನು ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡಿಕೊಂಡೆ. ಮತ್ತೊಂದು ಸಲ ಆ್ಯಡ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ. ನೀವು ಲಾಸ್ಟಲ್ಲಿ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಆ್ಯಡ್ ಮಾಡಿದರೆ ಅದು ಹರಳಿ ಒಂಥರ ದಪ್ಪಗೆ ಕಾಣಿಸುತ್ತೆ. ಗೋಡಂಬಿ ದ್ರಾಕ್ಷಿ ಎಲ್ಲ ನಾನು ಇವಾಗಲೇ ಹಾಕ್ಕೋತಾ ಇದ್ದೀನಿ, ನನಗೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ. ಇದನ್ನು ಕೂಡ ಒಂದು 5 ನಿಮಿಷ ಬೇಡ, 2 ನಿಮಿಷ ಫ್ರೈ ಮಾಡಿಕೊಂಡು ಬೇಯಿಸಿದಂತಹ ಹೆಸರುಬೇಳೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹುಷಾರು, ನಾನು ಮಾಡ್ದಂಗೆ ನೀವು ಮಾಡೋದಾದರೆ ರವೆನ ಹಾಕಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಗಂಟು ಬಂದುಬಿಡುತ್ತೆ ರವೆ. ಸೊ ನೀವು ರವೆನ ಲಾಸ್ಟಲ್ಲಿ ಹಾಕಿ, ಅದು ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಗಂಟು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ರವೆನ ಹಾಕೋಕ್ಕೆ ಹೋಗಬೇಡಿ. ನಾನು ಅರ್ಜೆಂಟ್ ಇರೋದ್ರಿಂದ ಈ ಥರ ಹಾಕಿದೆ. ರವೆನ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಯಿಸಿರೋಂಥ ಹೆಸರುಬೇಳೆನ ಮಿಕ್ಸ್ ಮಾಡಿ ಅದಕ್ಕೆ ನಿಧಾನಕ್ಕೆ ರವೆನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಎಷ್ಟು ಜನಕ್ಕೆ ಕ್ವಾಂಟಿಟಿಲಿ ಬೇಕು, ನಾನು 4ರಿಂದ 5 ಜನ ಇದ್ದೀವಿ. ನಾನಿವಾಗ ಅದಕ್ಕೆ 4 ಬೌಲಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡೆ. ನಾನು ಹಾಕಿದ್ನಲ್ಲ ಅದೇ ಕನ್ಸಿಸ್ಟೆನ್ಸಿ ಬೌಲಲ್ಲಿ 4 ಬೌಲಷ್ಟು ಹಾಕ್ಕೊಂಡೆ.
ಮತ್ತು ಇದೇನಪ್ಪ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ, ಅದಕ್ಕೋಸ್ಕರ ಬೆಲ್ಲನ ನಾನು ಬೇರೆ ಸಪ್ರೇಟ್ ಪಾತ್ರೆಯಲ್ಲಿ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇಲ್ಲಾಂದರೆ ಕಲ್ಲಿರುತ್ತೆ, ಕಡ್ಡಿ ಇರುತ್ತೆ, ಇದೆಲ್ಲ ಸುಮಾರು ಸಲ ಸಿಕ್ಕಿ ನಮ್ಮ ಪಾಯಸ ವೇಸ್ಟ್ ಆಗಿರೋದು ಉಂಟು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಅದೇ ಮೆಷರ್ಮೆಂಟ್ ಬೌಲಲ್ಲಿ ಹೇಳಿದ್ನಲ್ಲ ಅದೇ ಬೌಲಲ್ಲಿ ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಎಷ್ಟು ಗಟ್ಟಿ ಬೇಕು, ನಾನು ಯಾವ ಅದಕ್ಕೆ ಪಾಯಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ಒಂದ್ಸಲ ನೋಡಿಕೊಂಡು ಪಾಯಸಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋದಾಗ ಫೈನಲಾಗಿ ಹೀಗೆ ಬಂತು ನನ್ನ ಮನೆ ಪಾಯಸ. ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಇದಕ್ಕೆ ಲಾಸ್ಟಲ್ಲಿ ತೆಂಗಿನಕಾಯಿನ ಕೂಡ ಆ್ಯಡ್ ಮಾಡಿ ನೋಡಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿದೆ. ನಾನು ಇನ್ನೂ ಸ್ವಲ್ಪ ಗಟ್ಟಿ ಬರಲಿ, ಹೆಸರುಬೇಳೆ ಅಲ್ವಾ, ಆರಿದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲಾಗಿ ಹೀಗಾಗಿದೆ ನಮ್ಮನೆ ಪಾಯಸ.